ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಏನಾಗ್ತದೆ? ಫೈನಲಿ ಎಲ್ಲ ಸತ್ಯ ಕೂಡ ಎಲ್ಲ ರಿವೀಲ್ ಆಗಬೇಕು, ಅಲ್ಲಿ ರಿವೀಲ್ ಆಗ್ತದೆ. ಈ ಕಡೆ ಅಪ್ಪ ಮಗಂಗೆ ಹೇಳೋದನ್ನು ಈ ಕಡೆ ಮಗ ಶಾಕ್ ಆಗೋದು ಯಾಕೆ? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಯಾವಾಗ ತನ್ವಿ ಅಪ್ಪಂಗೆ ನಿನಗಿಂತ ಅಮ್ಮನೇ ವಾಸಿ, ನೀನು ವೇಸ್ಟು, ನೀನು ನನ್ನನ್ನು ಕೂಲ್ ಮಾಡಿ ಐಸ್ ಕ್ರೀಮ್ ತಿನ್ಸು ಕರ್ಕೊಂಡು ಹೋಗಿದ್ಯಾ, ಎಕ್ಸಾಮ್ನ ಮಗಳನ್ನ ಬರೆಸ್ಬೇಕು ಅನ್ನೋದನ್ನು ಬಿಟ್ಟು ಅಮ್ಮನಾದರೂ ಏನಾದರೂ ಪ್ರಯತ್ನ ಮಾಡ್ಬೋದಾ ಅಂತ ಹೋಗಿ ಟ್ರೈ ಮಾಡೋಕ್ಕೆ ಹೋಗಿದ್ದಾಳೆ. ನಿನಗಿಂತ ಅವಳೇ ಬೆಟರ್ ಪಪ್ಪ ಅಂತ ಹೇಳಿ ಹೋಗ್ಬಿಡ್ತಾಳೆ. ಇದರಿಂದ ಕುಸುಮ ಅವರು ನೋಡ್ತೀಯ ತಾಂಡವ್ ಎಷ್ಟು ಸಣ್ಣವನಾಗ್ತಿದ್ಯಾ ಮಕ್ಕಳು ಮುಂದೆ, ಸ್ಕೂಲಲ್ಲಿ ಕೂಡ ತುಂಬ ಅತಿಯಾಗಿ ನಡ್ಕೊಂಡಿದ್ಯಾ, ಈ ರೀತಿ ನಡವಳಿಕೆ ಒಳ್ಳೆಯದಲ್ಲ, ನಿಂದು ತುಂಬಾ ಅತಿ ಆಗ್ತದೆ ಅಂತ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ. ನಂತರ ಅಪ್ಪ ತಾಂಡವ್ಗೆ ನೋಡು ಮಗಳೇ, ನಿನ್ನ ಜೊತೆ ನಾನು ಮಾತಾಡಬೇಕು, ಸ್ವಲ್ಪ ಬಾ ಅಂತ ಹೊರಗಡೆ ಕರ್ಕೊಂಡು ಬರ್ತಾರೆ. ಏನಪ್ಪ ನೀವು ನನ್ನ ಜೊತೆ ಮಾತಾಡಬೇಕು ಅಂತ ಕರೆದ್ರಲ್ಲ ಅಂದಾಗ, ಏನಿಲ್ಲ ಮಗಳೇ, ನೀನು ಏನು ನಡ್ಕೋತಿದ್ಯಾ ಅಂತ ಗೊತ್ತಿದ್ಯಾ, ಮಕ್ಕಳ ದೃಷ್ಟಿಲಿ ದಿನೇ ದಿನೇ ಸಣ್ಣವನಾಗ್ತಿದ್ಯಾ, ಯಾವುದೇ ಕಾರಣಕ್ಕೂ ಅಪ್ಪ ಮಕ್ಕಳ ದೃಷ್ಟಿಲಿ ದಿನೇ ದಿನೇ ಸಣ್ಣವನಾಗೋದು ಚೆನ್ನಾಗಿ ಕಾಣಿಸೋದಿಲ್ಲ. ಇವತ್ತು ನೋಡು ತನ್ವಿ ಯಾವ ರೀತಿ ಮಾತಾಡಿದ್ಲು, ಯಾಕೆ ಈ ರೀತಿ ನಡ್ಕೋತಿದ್ಯಾ, ನಿನ್ನ ನಡವಳಿಕೆ ಎಡವ್ತಾ ಇದೆ, ಅದಕ್ಕೋಸ್ಕರ ಎಡವೋದನ್ನು ಬಿಟ್ಟು ಸರಿಯಾದ ದಾರಿಲಿ ಹೋಗು. ಮಕ್ಕಳಿಗೆ ಅಪ್ಪ ಅಂದರೆ ಸೂಪರ್ ಹೀರೋ ಥರ ಇರಬೇಕು, ಆ ರೀತಿ ಇರಬೇಕೇ ಹೊರತು ಈ ರೀತಿ ಅಪ್ಪ ಅಂದರೆ ವೇಸ್ಟು ಇಂಥ ಭಾವನೆ ಬರೋ ರೀತಿ ನಡ್ಕೋಬಾರ್ದು. ದಯವಿಟ್ಟು ಮಗಳೇ, ಇದು ದಿನೇ ದಿನೇ ಆದರೆ ನಿಜ ಮಕ್ಕಳ ದೃಷ್ಟಿಲಿ ತೀರಾ ಸಣ್ಣವನಾಗ್ಬಿಡ್ತೀಯ, ಗೌರವ ಮರ್ಯಾದೆನೇ ಸಿಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂದಾಗ ಈ ಕಡೆ ಹೌದಪ್ಪ ನಿಮ್ಮ ದೃಷ್ಟಿಲೂ ಆಗ್ಬಿಟ್ಟಿದ್ದೀನಲ್ವ ಸಣ್ಣವನು ಆಲ್ರೆಡಿ, ಇದಕ್ಕೆಲ್ಲ ಕಾರಣ ಭಾಗ್ಯನೇ ತಾನೆ ಅಂತ ತಾಂಡವ್ ಹೇಳ್ತಿದ್ರೆ, ಯಾಕೆ ಮಗಳೇ ಎಲ್ಲದಕ್ಕೂ ಭಾಗ್ಯ ಅಂತಿದ್ಯಾ, ಭಾಗ್ಯ ಹೀಗಿರಬೇಕು ಹಾಗಿದ್ದಾಳೆ, ಅವಳು ಏನು ನಡ್ಕೋಬೇಕೋ ಯಾವ ಥರ ಇರಬೇಕೋ ಅದೇ ರೀತಿ ನಡ್ಕೋತಿದ್ದಾಳೆ, ಅವಳ ಥರ ನೀನು ನಡ್ಕೊಳ್ಳೋ ಅಂತಾನೆ ನಾನು ಕೂಡ ಹೇಳ್ತಿರೋದು. ಅವಳು ಒಂದು ತಾಯಿ ಸ್ಥಾನ, ಹೆಂಡತಿ ಸ್ಥಾನ, ಮನೆ ಸೊಸೆ ಸ್ಥಾನನ ಹೇಗೆ ನಿರ್ವಹಿಸಬೇಕು ಎಲ್ಲ ಕೂಡ ಅಚ್ಚುಕಟ್ಟಾಗೆ ಮಾಡ್ತಿದ್ದಾಳೆ, ನೀನೇ ಎಡವ್ತಾ ಇರೋದು, ನೀನು ಸರಿಯಾದ ದಾರಿಯಲ್ಲಿ ಹೋಗು ಅಂತಾನೆ ಹೇಳ್ತಿದ್ದೀನಿ ಅಂತ ಅಪ್ಪ ಎಚ್ಚರಿಕೆ ಕೊಡ್ತಾರೆ. ಆದರೆ ಇಲ್ಲಿ ತಾಂಡವ್ಗೆ ಯಾರ ಕಿವಿ ಮಾತು ಕೂಡ ಕೇಳೋದಿಲ್ಲ, ಜಸ್ಟ್ ಎಲ್ಲದಕ್ಕೂ ಭಾಗ್ಯ ಕಾರಣ, ಭಾಗ್ಯದಿಂದ ನನಗೆ ಈ ರೀತಿ ಅವಮಾನ ಆಗ್ತಿದೆ ಅಷ್ಟು ಗೊತ್ತಾಗ್ತಿದೆ ಹೊರತು ನನ್ನಲ್ಲಿ ಏನಾದರೂ ತಪ್ಪನ್ನು ಆಗ್ತಿದೆಯಾ, ತಪ್ಪನ್ನು ನಾನು ತಿದ್ಕೋಬೇಕಾ ಅನ್ನೋದ್ರ ಬಗ್ಗೆ ಒಂದು ಕ್ಷಣಕ್ಕೂ ಕೂಡ ತಾಂಡವ್ ಯೋಚನೆ ಮಾಡೋದಿಲ್ಲ. ಯೋಚನೆ ಮಾಡಿದ್ರೆ ಇಂಥ ಪರಿಸ್ಥಿತಿ ಕೂಡ ಬರ್ತಾ ಇರಲಿಲ್ಲ. ನಂತರ ಆ ಕಡೆ ಕನ ಕತ್ತಲು ಕೋಣೆಗೆ ಕರ್ಸ್ಕೊಂಡಿದ್ದಾರೆ ಭಾಗ್ಯ ಹಾಗೆ ಪೂಜಾ ಇಬ್ಬರು ಕೂಡ ಈ ಕಡೆ ಕಗ್ಗತ್ತಲಲ್ಲಿ ಕೂತಿರೋ ಕನ್ನಿಕಾ ಯಾರಪ್ಪ ಇದು ಅಂತ ಅಂದ್ಕೊಂಡಿದ್ರೆ, ಭಾಗ್ಯ ಪೂಜೆ ಬರ್ತಿದ್ದಾಗೆ, ಓ ಇದೆಲ್ಲ ನಿಮ್ಮ ಕೆಲಸನ, ಈ ರೀತಿ ಗಿಮಿಕೆಲ್ಲ ಮಾಡಿದ ತಕ್ಷಣ ನಾನು ಒಪ್ಕೋತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ, ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋ ಮಾತೇ ಇಲ್ಲ ಅಂತ ಕನಿಕಾ ಹೇಳಿದಾಗ, ಹೌದಾ ನಿಮ್ಮ ತಂದೆಗೆ ಎಂಥ ಪ್ರೆಸ್ಟೀಜ್ ಇದೆ ಅಂತ ಗೊತ್ತಿದೆ ಅಲ್ವಾ, ನಿಮ್ಮ ತಂದೆಗೆ ಈ ವಿಷಯ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಲ್ವಾ ಅಂತ ಭಾಗ್ಯ ಹೇಳ್ತಿದ್ರೆ, ನನ್ನ ಅಪ್ಪನ ವಿಷಯ ತರಬೇಡ ನೀನು, ಇದಕ್ಕೂ ನನ್ನ ಅಪ್ಪಂಗೂ ಸಂಬಂಧ ಇಲ್ಲ ಅಂತಿದ್ರೆ, ಹೌದಾ ಹಾಗಿದ್ರೆ ನನ್ನ ನಡುವೆ ಇರಬೇಕಾಗಿದ್ದ ವಿಷಯನ ನನ್ನ ಮಗಳ ವಿಷಯಕ್ಕೆ ಯಾಕೆ ತೊಗೊಂಡು ಬಂದೆ, ನನ್ನ ಮಗಳ ಭವಿಷ್ಯನ ಯಾಕೆ ಹಾಳು ಮಾಡೋಕೆ ನೋಡ್ದೆ ಅಂತ ಕೇಳ್ತಿದ್ದಾರೆ. ಏನಿಲ್ಲ, ನಾನು ಏನು ಮಾಡಬೇಕೋ ಸರಿಯಾಗಿ ಮಾಡಿದ್ದೀನಿ, ಸುಮ್ಮನೆ ವಿನಾಕಾರಣ ಏನೇನೋ ಆಡಬೇಡ, ಯಾವುದೇ ಕಾರಣಕ್ಕೂ ನಾನು ಸತ್ಯ ಒಪ್ಕೋತೀನಿ ಅಂತ ಅನ್ಕೋಬೇಡ ಅಂತಿದ್ರೆ, ಹೌದಾ ನೀನು ಸತ್ಯ ಒಪ್ಕೊಳ್ಳೇಬೇಕಾಗತ್ತೆ, ಒಪ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಈ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ, ಆನಂತರ ನಿಮ್ಮಪ್ಪ ಅಕ್ಕ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ಅಂದಾಗ ನಿನ್ನ ಸ್ಕೂಲ್ ಡೆಪ್ಯುಟೇಷನ್ ಹಾಳಾಗುತ್ತೆ. ಜೊತೆಗೆ ಈ ಕಡೆ ಪೂಜಾ ಅಂತೂ ನಂಗೆ ತುಂಬ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದೀನಿ, ರುಬ್ಬಾಕ್ಬಿಡ್ತೀನಿ ಎಲ್ಲ ಕಡೆ ಹಾಕಿ, ಆಮೇಲೆ ನಿನ್ನ ಸ್ಕೂಲು ಬಿಸ್ನೆಸ್ಸೇ ಹೋಗ್ಬಿಡುತ್ತೆ, ಯಾರೂ ಕೂಡ ನಿನ್ನ ಸ್ಕೂಲ್ಗೆ ಸೇರಿಸೋದಿಲ್ಲ, ಬ್ರೇಕಿಂಗ್ ನ್ಯೂಸ್ ಆಗಿಬಿಡ್ತೀಯ ಮೀಡಿಯಾದಲ್ಲಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನ್ನ ಸ್ಕೂಲ್ಗೆ ಯಾರೂ ಕೂಡ ಸೇರಿಸಲ್ಲ, ಇದೇ ಬುದ್ಧಿ ನಮ್ಮ ಮಕ್ಳಿಗೂ ಬರುತ್ತೆ ಅಂಥದ್ದಾಗ ಇಲ್ಲ, ಅದು ನನ್ನ ತಾತ ಅಪ್ಪ ಕಷ್ಟಪಟ್ಟು ಕಟ್ಟಿರೋದು, ಎಷ್ಟು ಶ್ರಮ ಇದೆ ಗೊತ್ತಾ, ಆ ರೀತಿ ಆಗ್ಕೂಡ್ದು ಅಂದಾಗ, ಹೌದಾ ನಾನು ನನ್ನ ಮಗಳು ಕೂಡ ಇಬ್ಬರು 1 ವರ್ಷದಿಂದ ಕಷ್ಟಪಟ್ಟೆ ಓದಿದ್ವಿ, ನಿನ್ನ ಶ್ರಮ ಹೇಗೋ ನಮ್ಮ ಶ್ರಮ ಕೂಡ ಹಾಗೇನೆ, ನೀನೇನಾದರೂ ಈಗ ಒಪ್ಕೊಳ್ಳಿಲ್ಲ ಖಂಡಿತ ಇದನ್ನೆಲ್ಲ ಮಾಡೋದು ಶತಸಿದ್ಧ ಅಂದಾಗ, ಇಲ್ಲ ಒಪ್ಕೋತೀನಿ ಏನೂ ಮಾಡಬೇಡಿ ಅಂದಾಗ, ಸರಿ ಬಾ ಅಂತ ಹೇಳಿ ಹೇಳ್ಕೊಂಡು ಬರ್ತಿದ್ದಾರೆ. ಎಲ್ಲ ಕರ್ಕೊಂಡು ಹೋಗ್ತಿದ್ರ ಅಂದರೆ ಎಲ್ಲಿ ಸತ್ಯ ಒಪ್ಕೋಬೇಕು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿ ಈ ಕಡೆ ಕನಿಕಾನ ಕರ್ಕೊಂಡು ಅವ್ರ ಅಕ್ಕನ ಮನೆ ಕಡೆ ಹೊರಟಿದ್ದಾರೆ ಪೂಜಾ ಮತ್ತೆ ಭಾಗ್ಯ. ನಂತರ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಖುಷಿ ಆಗ್ಬಿಡಿದಾಳೆ, ತುಂಬಾ ಹ್ಯಾಪಿ ಮೂಡಲ್ಲಿ ತನ್ನ ಮನೆಗೆ ಬರ್ತಿದ್ರು. ಆಲ್ರೆಡಿ ಇಲ್ಲಿ ಸುಂದ್ರಿ ಅವರಂತೂ ಸ್ಟವ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡ್ತಿದ್ದಾರೆ. ಏನಪ್ಪ ಯಾವತ್ತೂ ಕೂಡ ಏನೂ ಮಾಡದಿರೋ ಸುಂದ್ರಿ ಅವರು ಇವತ್ತೇನಪ್ಪ ಅಡುಗೆ ಮುಂದೆ ನಿಂತ್ಕೊಂಡಿರೋ ನೋಡಿದೆ. ಈ ಕಡೆ ಶ್ರೇಷ್ಠ ನೋಡಿ, ಅಯ್ಯೋ ಏನೋ ತಿನ್ನಬೇಕು ಅಂತ ಅನ್ನಿಸ್ತು ಶ್ರೇಷ್ಠ, ಅದಕ್ಕೋಸ್ಕರ ಮಾಡ್ಕೊತಿದ್ದೀನಿ, ಮಾಡ್ಕೊಂಡ ತಕ್ಷಣ ಎಲ್ಲ ಕೂಡ ಕ್ಲೀನ್ ಮಾಡಿಬಿಡ್ತೀನಿ ಅಂತಿದ್ರೆ, ಹೌದಾ ನೀನು ಮಾಡ್ಕೊಂಡ್ಮೇಲೆ ಸ್ವಲ್ಪ ನನಗೂ ಕೊಡು, ನಾನು ಕೂಡ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂದಾಗ, ಏನು ನೀನು ತಿಂತೀಯ ಅಂದಾಗ, ಹೌದು ಇವತ್ತು ಫುಲ್ ಖುಷಿಯಾಗಿದ್ದಾನೆ, ಜೊತೆಗೆ ಇದೆಲ್ಲ ಮಾಡಿದ್ಮೇಲೆ ಸುಮ್ಮನೆ ಇರಬೇಡ, ಮೇಲ್ಗಡೆ ರೂಮ್ನ ಕ್ಲೀನ್ ಮಾಡಿಬಿಡು ಅಂದಾಗ, ಯಾಕೆ ಏನು ಅಂತ ಸುಂದ್ರಿ ಕೇಳಿದಾಗ, ಯಾಕೆ ಅಂದರೆ ನಾನು ಬೇಬಿ ಬರ್ತಿದ್ದಾನೆ ಅಂತ ಹೇಳ್ತಾರೆ. ನಂತರ ಫೋನ್ ಬರುತ್ತೆ ತಾಂಡವ್ ಜೊತೆ ಕಾಲ್ ಮಾಡ್ಕೊಂಡು ಹೋದರೆ, ಏನು ಅವ್ನು ಮತ್ತೆ ವಾಪಸ್ ಬರ್ತಿದ್ದಾನೆ, ಯಾಕಪ್ಪ ಮತ್ತೆ ವಾಪಸ್ ಬರ್ತಿದ್ದಾನೆ, ಹಾಗಾದರೆ ಏನಾಗ್ತಿರ್ಬೋದು ಇಲ್ಲಿ, ಈ ವಿಷಯನ ನಾನು ಮೊದಲು ಪೂಜಾಗೆ ತಿಳಿಸ್ಬೇಕು ಅಂತ ಅನ್ಕೋತಾರೆ. ಫೈನಲಿ ಇಲ್ಲಿ ಕನಿಕಾನ ಕರ್ಕೊಂಡು ಭಾಗ್ಯ ಮತ್ತು ಪೂಜಾ ಇಬ್ಬರು ಕೂಡ ಎಳ್ಕೊಂಡು ಅವ್ರ ಅಕ್ಕನ ಮನೆಗೆ ಬರ್ತಿದ್ದಾರೆ.
ಈ ಕಡೆ ಅಕ್ಕಂಗೆ ಅವ್ರು 3 ಜನನ ನೋಡಿ ಕೂಡ ಶಾಕ್ ಆಗುತ್ತೆ. ಈ ಕಡೆ ಮನೇಲಿದ್ದಾರೆ ಆಲ್ರೆಡಿ ಕನಿಕಾ ಸಿಸ್ಟರ್. ಈ ಕಡೆ ಹೇಳ್ತಿದ್ರಲ್ವ ಮೇಡಮ್, ಇದನ್ನೆಲ್ಲ ನಾವು ಮಾಡಿದ್ವು ಅಂತ. ಇದರಿಂದ ಕಾರಣ ನಾವಲ್ಲ, ನಿಮ್ಮ ತಂಗಿಯಿಂದಾನೆ ಇಷ್ಟೆಲ್ಲ ಆಗಿದ್ದು. ಇವತ್ತು ನಿಮ್ಮ ತಂಗಿ ನನ್ನ ಮತ್ತು ನನ್ನ ಮಗಳ ಭವಿಷ್ಯದ ಜೊತೆ ಆಟ ಆಡಿದ್ದಾರೆ. ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ನಡೆಸಬೇಕಾಗಿರುವುದು ದಾರಿ ದೀಪ ಆಗಬೇಕೇ ಹೊರತು ಒಂದು ಹುಡುಗಿ ಭವಿಷ್ಯನ ಈ ರೀತಿ ಮಾಡಿದ್ದಾರೆ. ನನ್ನ ಮೇಲಿರೋ ಕೋಪಕ್ಕೆ ನನ್ನ ಮಗಳ ಭವಿಷ್ಯ ಬಲಿ ಆಗ್ತದೆ. ನೀವು ಹೇಳಿದ್ರಲ್ವ ನಾನು ನನ್ನ ಮಗಳು ಕಾಪಿ ಮಾಡಿದ್ವಿ ಅಂತ, ಆದರೆ ಮಾಡಿದ್ದು ನಾವಲ್ಲ. ಆ ರೀತಿ ಮಾಡಿದ್ದು ಕನ್ನಿಕಾ ಅವರೇ ಆ ಫಾರ್ಮುಲಾಸ್ನ ನಾವು ಕೂತ್ಕೊಳ್ಳೋ ಬೆಂಚ್ ಮೇಲೆ ಬರೆಸಿ ಡಿಬಾರ್ ಆಗೋ ರೀತಿ ಮಾಡಿದ್ದು. ಬೇಕಿದ್ರೆ ಅವ್ರನ್ನೇ ಕೇಳಿ ಅಂತ ಹೇಳ್ತಿದ್ದಾರೆ. ಹೇಳು ಕನಿಕಾ, ನೀನು ಮಾಡಿರೋ ಸತ್ಯನ ಒಪ್ಕೋ ಅಂತಿದ್ರೆ ಈ ಕಡೆ ಕನಿಕಾ ಏನೂ ಮಾತಾಡದೆ ತಲೆ ತಗ್ಸಿದ್ದಾರೆ. ಹೇಳು ಕನಿಕಾ, ನನ್ನ ಪೇಷನ್ಸ್ನ ಚೆಕ್ ಮಾಡಬೇಡ, ನಿಜ ಹೇಳು, ಇದನ್ನೆಲ್ಲ ಮಾಡಿಸಿದ್ದು ನೀನೇನಾ ಅಂತ ಕೇಳ್ತಿದ್ರೆ ಈ ಕಡೆ ಕನ್ನಿಕಾಗೆ ಅಕ್ಕನ ನೋಡೇ ಹೆದರಿಕೆ ಬರ್ತದೆ. ಹೇಳು, ಸತ್ಯ ಏನು ಹೇಳ್ದೆ ಅದನ್ನು ಇಲ್ಲೂ ಕೂಡ ಒಪ್ಕೋ, ಇಲ್ಲಾಂದರೆ ಗೊತ್ತಿದೆ ಅಲ್ವಾ ಅಂತ ಭಾಗ್ಯ ಹೇಳ್ತಿದ್ದಾರೆ. ನಂತರ ನಿಜ ಹೇಳು ಕನಿಕಾ, ಇದು ಮಾಡಿದ್ದಲ್ಲ ನಿಜಾನ ಅಂತ ಅಕ್ಕ ಕೇಳ್ತಿದ್ರೆ. ಹೌದು, ನಾನೇ ಮಾಡಿದ್ದು. ಭಾಗ್ಯನ ಮೇಲಿರೋ ಕೋಪಕ್ಕೆ ಆ ರೀತಿ ಮಾಡಿದೆ ಅಂತ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಕಣ್ಣಾಗ 4 ಬಾರಿಸ್ತಾರೆ. ಅವತ್ತು ಅಷ್ಟೆಲ್ಲ ಆಗಿ ಅವಮಾನ ಆಗಿ ನಿಂಗೆ ಇಷ್ಟೆಲ್ಲ ಆಗಿದ್ರು ಕೂಡ ಇನ್ನೂ ಬಿಟ್ಟಿಲ್ವಾ? ಇದಕ್ಕೆ ಫಾರಿನ ಕಳಿಸಿದ್ದು ನಮ್ಮ ಮನೆ ಪ್ರೆಸ್ಟೀಜೇ ಹಾಳು ಮಾಡ್ತಿದ್ಯಲ್ಲ, ನಾ ಅಪ್ಪನ ಮಗಳು ಅಂತ ಅಂದ್ಕೊಳ್ಳೋಕ್ಕೆ ನಾಚಿಕೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಈ ಕಡೆ ತಲೆ ತಗ್ಗಿಸ್ಬೇಕಾಗಿದೆ. ಫೈನಲಿ ಈಗಾದರೂ ಎಲ್ಲ ಒಪ್ಕೊಂಡೆ ಅಲ್ವಾ, ವಿಡಿಯೋ ಡಿಲೀಟ್ ಮಾಡು, ನಾನು ನಿಜವಾಗ್ಲೂ ಕದ್ದಿಲ್ಲ ಅಂದಾಗ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇದನ್ನು ನೀನು ಕದ್ದಿದ್ದಲ್ಲ ಅಂತ. ಹಾಗೆ ಈ ವಿಡಿಯೋನ ಕೂಡ ಹೊರಗಡೆ ಬಿಡೋದಿಲ್ಲ. ನೀನು ಮಾಡಿರೋ ತಪ್ಪಿಗೆ ಕಾಮತ್ ಸರ್ ಮರ್ಯಾದೆನ ಕಳೆಯುವಂಥ ಕೆಟ್ಟವಳಲ್ಲ ನಾನು ಅಂತ ಹೇಳಿ ಹೇಗಾಯಿತು ಅಂತ ಹೇಳ್ತಿದ್ದಾರೆ. ಈ ಕಡೆ ಪೂಜಾ ಮತ್ತು ಭಾಗ್ಯ ಇಬ್ಬರು ಕೂಡ ಯೋಚನೆ ಮಾಡ್ತಿರ್ತಾರೆ. ಆಗ ರಘು ಅವ್ರು ಬಂದು ಏನಿಲ್ಲ ಭಾಗ್ಯಕ್ಕ ಅಂದಾಗ, ನೀವು ಅಂದಾಗ ಇದು ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ, ಅವಳು ನನ್ನ ಫ್ರೆಂಡ್ ಅಂದಾಗ ಹೌದಾ, ನಿಮ್ಮ ಫ್ರೆಂಡ್ ಹತ್ರ ನಾನು ಬಿಡ್ಬೋದಾ, ಅವರು ಒಳ್ಳೆಯವ್ರು ತಾನೆ ಅಂದಾಗ ಅವಳು ತುಂಬಾ ಒಳ್ಳೆಯವರು ಅಂತ ಹೇಳ್ತಾರೆ. ಏನಾಯಿತು ಅಂದಾಗ ಈ ರೀತಿ ಕನ್ನಿಕಾ ನನ್ನ ಮಗಳನ್ನ ಡಿಬಾರ್ ಮಾಡಿಸಿ ಬೇಕು ಅಂತ ಈ ರೀತಿ ಎಲ್ಲ ಮಾಡಿದಾಳೆ ಅಂದಾಗ ಇನ್ಸ್ಟಿಟ್ಯೂಟ್ ನಡೆಸೋರು ಈ ರೀತಿಯೆಲ್ಲ ಇರ್ತಾರೆ ಅಂತ ಹೇಳಿದಾಗ, ಹೌದು ನನ್ನನ್ನು ಯಾಕೆ ಕೇಳ್ತಿದ್ರಾ ಅಂತ ಫ್ರೆಂಡ್ ಬರ್ತಾರೆ. ಅದು ಮೇಡಮ್, ನೀವು ನನಗೆ ಸಹಾಯ ಮಾಡೋಕ್ಕಾಗತ್ತಾ, ನಾವು ಯಾವುದೇ ತಪ್ಪು ಮಾಡಿಲ್ಲ, ಆದರೆ ಕನ್ನಿಕಾ ಮೇಡಮ್ ಈ ರೀತಿ ನಮ್ಮ ಮೇಲೆ ಆಪಾದನೆ ಹಾಕಿದ್ದಾರೆ ಅಂದಾಗ, ಹೌದಾ ಇದು ನಿಜನಾ, ಕನಿಕಾ ಈ ಥರ ಎಲ್ಲ ಮಾಡ್ತಾಳ ಅಂದಾಗ, ಹೌದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಈ ಭಾಗ್ಯವರು ನಂಗೆ ಮೊದಲಿಂದ ಗೊತ್ತು, ಇವರಂಥ ಕೆಲಸ ಮಾಡೋರಲ್ಲ ಅಂತ ರಘು ಕೂಡ ಹೇಳ್ತಾರೆ. ನಾನು ಏನು ಮಾಡಬೇಕು ಅಂತ ಕೇಳಿದಕ್ಕೆ, ನೀವು ಜ್ಯುವೆಲರಿನ ಇಲ್ಲಿ ಪ್ರೆಸೆಂಟೇಷನ್ಗೆ ಇಟ್ಟಿದ್ದೀರಾ ಅಲ್ವಾ ಕೊಂಡ್ಕೊಳ್ಳೋಕ್ಕೆ, ಅದರಲ್ಲಿ ಒಂದು 2ನ ಅವ್ರ ಬ್ಯಾಗಿಗೆ ಹಾಕಿ ಅದನ್ನು ವಿಡಿಯೋ ಮಾಡ್ಕೊಡೋಕ್ಕಾಗತ್ತಾ, ಅದನ್ನು ಯೂಸ್ ಮಾಡಿಕೊಂಡು ನಾನು ಅವ್ರನ್ನ ಬಾಯ್ ಬಿಡಿಸ್ತೀನಿ ಅಂದಾಗ, ಖಂಡಿತ ಒಳ್ಳೇದಾಗ ಹೋಗಿದ್ರೆ ಅದೇ ಸರಿಯಾದ ದಾರಿ, ಖಂಡಿತ ಮಾಡ್ತೀನಿ ಅಂತ ಹೇಳ್ತಾರೆ. ಫೈನಲಿ ಈ ಒಂದು ಸತ್ಯ ರಿವೀಲ್ ಆಗುತ್ತೆ. ಈ ಕಡೆ ಸತ್ಯ ಕೇಳ್ದಾಗ ಈ ಕಡೆ ಕನ್ನಿಕಾಗೆ ಫುಲ್ ಸಿಟ್ಟು ಬರ್ತದೆ. ಫೈನಲಿ ಇಲ್ಲಿ ಭಾಗ್ಯ ಮತ್ತು ಪೂಜಾ ಸೇರಿಕೊಂಡು ತಾವು ತಪ್ಪು ಮಾಡಿಲ್ಲ ಅನ್ನೋದನ್ನು ಕನ್ನಿಕಾ ಅಕ್ಕನ ಮುಂದೆ ರಿವೀಲ್ ಮಾಡಿದ್ದಾರೆ. ಜೊತೆಗೆ ಈಗಲಾದರೂ ನನ್ನ ಮಗಳು ಎಕ್ಸಾಮ್ ಬರೆಯೋಕೆ ಅವಕಾಶ ಕೊಡಿ ಅಂತ ಕೇಳ್ತಿದ್ರು. ಆದರೆ ಭಾಗ್ಯ ಎಕ್ಸಾಮ್ ಆಗೋಗಿದೆ ಅಲ್ವಾ, ಏನು ಮಾಡೋಕ್ಕಾಗತ್ತೆ ಅಂದಾಗ, ಏನು ಮಾಡ್ತಿರೋ ಗೊತ್ತಿಲ್ಲ ಮೇಡಮ್, ಆದರೆ ನಾವಿಬ್ಬರಂತೂ ಎಕ್ಸಾಮ್ ಬರೀಲೇಬೇಕು, ತಪ್ಪು ಮಾಡ್ತಿರೋ ನಮಗೆ ಈ ರೀತಿ ಶಿಕ್ಷೆ ಆಗೋದು ಸರಿಯಿಲ್ಲ. ಜೊತೆಗೆ ನನ್ನ ಮಗಳು ತುಂಬ ಚೆನ್ನಾಗಿ ಓದಿದಾಳೆ, ಫಸ್ಟ್ ಟೈಮ್ ಚೆನ್ನಾಗಿ ಓದಿ ಎಕ್ಸಾಮ್ ಬರೀಬೇಕು ಅಂತ ಹಗಲು ರಾತ್ರಿ ನನ್ನ ಜೊತೆ ಕೂತ್ಕೊಂಡು ಓದಿದಾಳೆ, ಅವಳಿಗೆ ನಾನು ಆಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಫೈನಲಿ ಹೇಗೆ ಅವಕಾಶ ಸಿಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋ